ನಮ್ಮಲ್ಲಿ ಹಟ್ಟಿಯಾಗಿ 5 ದಿನ ಬಂದಿಲ್ಲ. ಹೀಗೆ ಎಮರ್ಜೆನ್ಸಿ ಆಗಿ ಮಂಗಲ ಆದರೆ ಹಿಂಗೆ ಆಗಲ್ಲ. ನಮ್ಮ ಮಲ್ಲಿಕಾರ್ಜುನ ಸುರಿಗೆ ಹೇಳ್ತಾರ ಅವರೊಂದಿಗೆ ಈ ವಾರಿನ ಮುಂದಿನ ವಾರ ಹೇಳ್ಕೊಂಡು ಆದಷ್ಟು ಹೇಳಲು ಪ್ರಯತ್ನ ಮಾಡಿ. ನಾವು ವಚನ ತಂದಿದೆ, ಒಂದು ವಚನಕ್ಕೆ ನಾನು ಆದಷ್ಟು ಹೇಳಲು ಪ್ರಯತ್ನ ಮಾಡಿ. ಭಕ್ತನಾದೊಡೆ ಬಸವಣ್ಣನಂತ ನಾಗಿರಬೇಕು. ಭಕ್ತನಾದೊಡೆ ಬಸವಣ್ಣನಂತ ನಾಗಿರಬೇಕು. ಜಂಗಮನಾದೊಡೆ ಪ್ರಭುದೇವರಂತಾಗಿರಬೇಕು. ಜಂಗಮನಾದೊಡೆ ಪ್ರಭುದೇವರಂತಾಗಿರಬೇಕು. ಯೋಗಿಯಾದೊಡೆ ಸಿದ್ದರಾಮಯ್ಯನಂತಾಗಿರಬೇಕು. ಭೋಗಿಯಾದರೆ ಚನ್ನ ಬಸವಣ್ಣನಂತಾಗಿರಬೇಕು. ಐಕ್ಯ ಸ್ಥಳವಾದೊಡೆ ಅಜಗಳನಂತಾಗಿರಬೇಕು. ಇಂತಿ ಇವರ ಕಾರ್ಯಪ್ರಸಾದಕೊಂಡ ಭಕ್ತನಾಗಿರಬೇಕಲ್ಲದೆ ತತ್ವದ ಮಾತು ನನಗೆ ಕೈಯ ದಾಸಯ್ಯ ಪ್ರಿಯ ನಾಮ. ಇದು ಯಾರಿಗೂ ದಾಸಯ್ಯ ಪ್ರಿಯ ಗುಬ್ಬಳೆ. ಆದ್ರ ಈ ವಚನ ಬಹಳ ಮಾರ್ಮಿಕವಾದಂಥ ವಚನ. ದಾಸಿಮಯನ ಹೆಂಡತಿ ಗುಕ್ಕಳೆ ಅವರ ಅಂದಿನ ಮಾತು. ಗುಗ್ಗಳೆ ಅವರು ದಾಸಿಮಯನ ಕಥೆ ಅದಕ್ಕೆ. ಅದರ ಅವರು ಬಹಳ ಒಂದು ಭಕ್ತಿ ಪ್ರಿಯರು, ಬಸವನ ತತ್ವ ಮೇಲೆ ನಿಷ್ಠಾವಂತರು ಮತ್ತು ನಮ್ಮ ಹೆಚ್ಚಿನ ಮಟ್ಟಿಗೆ ಅವ್ರದ್ದು ಏನಂದ್ರೆ ಆಚಾರದಲ್ಲಿ, ವಿಚಾರದಲ್ಲಿ, ಅನುಭವದಲ್ಲಿ ಬಸವ ತತ್ವ ಅಂತ ಪಡೆದರು. ಯಾರು ಗುಬ್ಬಳ್ಳಿ ಅಂಥವ್ರದೇ ಒಂದು ವಚನ. ಈ ವಿಷಯ ಏನಾಗಿದೆ ಅಂದ್ರೆ, ಒಮ್ಮೆ ಮಾರ್ಕಂಡೇಶ್ವರ ಗುಡಿಯ ಒಂದು ಮೀಟಿಂಗ್ ಆಯಿತು. ರಾಜಯ್ಯ ಸ್ವಾಮಿ, ನಾಗಯ್ಯ ಸ್ವಾಮಿ ಇವರೆಲ್ಲ ಏನಾದರೂ ಒಂದು ಮೀಟಿಂಗ್ ಮಾಡಿ ಏನಂದಿರ ಅಂದ್ರೆ, ಈ ದಾಸಿಮಯನ ಹೆಂಡತಿ ಗುಗ್ಗಳೆ ಏನಂದ್ರ ಮತ್ತು ದಾಸಿಮಯ ಜಯಂತಿ ಮಾಡ್ತಾರೆ. ಆ ಜಯಂತಿ ಮಾಡೋದ ನಮ್ಗೆ ಆಹ್ವಾನ ಮಾಡಿರು. ಆಹ್ವಾನ ಮಾಡ್ತಾ ನಾವು ಹೋಗಿರ ಜಯಂತಿಗೆ. ಅದ್ರ ಮೊದಲೇ ಕೇಳಿ ಏನದ ಏನಿಲ್ಲ, ಬಸವಣ್ಣಕ್ಕಿಂತ ಪೈಲಕ್ಕೆ ಹೇಳಿವ ಮಾತುಗಳವ. ದಾಸಿಮೆ ಆಗಲಿ, ಅವನ ಹೆಂಡತಿ ಆಗಲಿ, ಬಸವಣ್ಣಕ್ಕಿಂತ ಹೇಳಿದ ಮಾತುಗಳವ. ಆದ್ರೆ ನಾವು ಮೊದಲೇ ಪ್ರಿಪೇರ್ ಆಗಿ ಇದೇ ವಚನ ಈಗ ನಾ ಏನು ಹೇಳ್ತೀನಿ, ಇದೇ ವಚನ ಜೀವನಾಗ ಏನದ ಒಂದು 4 ತಾಸು ಕಾಪಿ ಮಾಡ್ಕೊಂಡು ಅವ್ರಿಗೆ ಹೇಳಿದ್ರು. ಬಸವಣ್ಣಕ್ಕಿಂತ ಪೈಲಕ್ಕೆ ಏನಾದ್ರು ವಚನಗಳವ, ಅದೇ ಬಸವಣ್ಣಕ್ಕಿಂತ ಪೈಲಕ್ಕೆ ಏನಾದ್ರೆ ಲಿಂಗಗಳವ, ಹಂಗದ ಹಿಂಗದ. ಮತ್ತು ದಾಸಿಮೆ ಏನಂದ್ರೆ ಬಸವಣ್ಣಕ್ಕಿಂತ ಪೈಲಕ್ಕನ ಬಸವಣ್ಣ ದಾಸಿಮೆ ಮಾಡ್ತಾವ್ರು ಹೇಳ್ತೀವರು. ಅವ್ರಿಗಿಂತ ಮೊದಲು ಇದ್ದೇವಲ್ಲ ಹಾರ ಹಿರಿಯರ ಹಾರ ಅಂತಂದು ಆದ ನಂದ ಮತ್ತು ನಿಮ್ಮಲ್ಲಿ ಏನು ಪ್ರೂಫ್ ಅದ, ಹ್ಯಾಂಗತ್ತೆ ನೀವು ಅದ ಅಂದ್ಕೊಂಡು ಏನಾರು ಪ್ರೂಫ್ ಬೇಕು ಇಲ್ಲ. ಹಿಂಗೆ ಬರ್ತೀವೋ ಆ ಪುಸ್ತಕ ಹೋದಾಗ ಬಸವಣ್ಣಕ್ಕಿಂತ ಆದ್ಯರು ಅಂದ್ರೆ ಹಿರಿಯರು ಅಂತ ಬರ್ದಿರಲ್ಲ. ಅಸಲಿಗೆ ಅವ್ರಿಗಿಂತ ಮೊದಲು ಏನಲ್ಲ ವಚನಗಳು ಬಂದವ ಅನ್ನೋದು ಮಾತು. ಅದನ್ನಾಗ ಇದು ತಪ್ಪಲ್ಲ. ನಾ ಪ್ರೂಫಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಹ್ಯಾಂಗೆ ತಪ್ಪಲ್ಲ. ಇದೇ ವಚನ ಯಾರು ಗುಗ್ಗಳದ ವಚನ ನಂದ. ಮತ್ತು ಹಿಂಗೆ ಅವರು ಮೊದಲೇ ಇದ್ರ, ಬಸವಣ್ಣಕ್ಕಿಂತ ಮೊದಲೇ ಇದ್ದರು.
ಅಂದ್ರೆ ಬಸವಣ್ಣನ ಹೆಸರು ಮತ್ತು ಪ್ರಭುದೇವರ ಹೆಸರು, ಸಿದ್ದರಾಮಯ್ಯನ ಹೆಸರು, ಅಧಿಕಾರದ ಹೆಸರು ಹ್ಯಾಂಗೆ ತಗೋತಾರ ಅಲ್ಲ. ಮೊದಲೇ ಇದ್ರು ಅಂದ್ರೆ ಅವ್ರು ಬಸವಣ್ಣಕ್ಕಿಂತ ಮೊದಲೇ ಇದ್ದರು, ಅವ್ರಿಗಿಂತ ಮೊದಲೇ ಒಂದು 50 ವರ್ಷ ಮೊದಲೇ ಇದ್ರು, 100 ವರ್ಷ ಮೊದಲೇ ಇದ್ರು ಅಂದ್ರೆ ಇವ್ರ ಹೆಸರು ಹ್ಯಾಂಗೆ ತಗೋತಾರ ನಮಗೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಜವಾಬು ಯಾರು ಕೊಡ್ತಿಲ್ಲ ಅಲ್ಲಿ. ಮಾರ್ಗದರ್ಶಿಗಳಿಗೆ ಅದಕ್ಕಾಗಿ ಒಂದು 100 ಮಂದಿ ಹಳೆಗಳಿದ್ರು, ಬೇರೆ ರಾಜಾಯ ಸ್ವಾಮಿ ಅವರು ಇವರು ಧನಶ್ರೀ ಸ್ವಾಮಿ ಅವರು ನಂದ ಇದು ಏನು ನೀವು ಮಾಡತ್ತೀರಿ ಆದ್ಯದ ವಿಷಯದಾಗ ಬಸವಕ್ಕಿಂತ ಪೈಲೆ ಹಾನಂತ ನೀವು ಜಯಂತಿ ಮಾಡತ್ತೀರಿ, ಪೈಲ ತಪ್ಪದ ಅಂತ ನೀವು ಮಾಡದೇ ಪೈಲ ತಪ್ಪದ. ಯಾಕಂದ್ರೆ ಬಸವಣ್ಣ ಸಮಕಾಲೀನವರು ವಯಸ್ಸಾದರೂ ಅಷ್ಟೇ. ಆದರೆ ಬಸವಕ್ಕಿಂತ ಮೊದಲೇ 50 ವರ್ಷ 100 ವರ್ಷ ಬಂದದ ಅಲ್ಲ ಅಂತ ನಾನು ಏನು ಮಾಡಿದ್ರೆ ಇದೇ ವಚನ ಎಲ್ಲರೂ ಸರಾಸರಿ ಕಾಫಿ ಏನು ಬೇಕು ಎಲ್ಲರೂ ಬಾಯಿ ನನಗೆ ಇದು ಜವಾಬು ಹೇಳಿ ಅಂತ ಯಾರು ಜವಾಬು. ಅವ್ನು ಮೊದಲೇ ಇದ್ದಲ್ಲ ಬಸವಣ್ಣ ಹುಟ್ಟಿದವ್ರಿಗೆ ಗೊತ್ತಿತ್ತ, ಸಿದ್ದರಾಮಯ್ಯನಿಗೆ ಹುಟ್ಟಿದ ಗೊತ್ತಿತ್ತ, ಪ್ರಭುದೇವರು ಹುಟ್ಟಿದ ಗೊತ್ತಿತ್ತ, ಅಧಿಕಾರ ಕಥೆ ಗೊತ್ತಿತ್ತ, ಮತ್ತು ಅವ್ರು ಹ್ಯಾಂಗಂತಾರೆ ಮೊದಲೇ ಹ್ಯಾಂಗಂತಾರೆ ಅವರು ವಿಷಯ ಅವರು ಇದ್ದಾಗೆ ಅಂದಿರಲ್ಲ. ನೀವು ಇಷ್ಟೇ ಅವರು ಗಿರ್ಗೋಳಹಾರ ಅವ್ರು ತಾರೀಫ್ ಮಾಡ್ಯಾರ. ನನಗೆ ಅವ್ರು ಮೊದಲೇ ಅವ್ರಿಗಿಂತ ಬಸವಣ್ಣಕ್ಕಿಂತ ಮೊದಲೇ ಹೇಳ್ಯಾರಲ್ಲ ಅದು ತಪ್ಪು ಅಂತ ಹೇಳ್ತಾರೆ. ಭಾಳ ಗಂಧರ್ಗೋಳ ಹೇಳ್ತಾರೆ ವಿಷಯ. ಈಗ ನನ್ನ ಮೇಲೆ ಸಿಟ್ಟಿಗೆ ಬಂದರು. ಆದರೆ ನಾನು ಇದು ಪ್ರೂಫ್ ಕೊಡಿ, ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಪುಸ್ತಕ ನಾನು ಎದ್ದೋದಲ್ಲ, ಎಲ್ಲರಿಗೂ ಕಾಪಿಗಳಿಗೆ ಕೊಟ್ಟಿದ್ದೋದ ಇಂಥ ಏನಾದ್ರೆ ಸುಳ್ಳಿ ಅಡ್ವಾನ್ಸಿಂದ ದಂಧೆ ಮಾಡಬೇಕು ತಿಳಿದಿ ಯಾವಾಗ ಅಂತ ಹೇಳಿ ಕಾಳಜಿ ಇರ್ತದೆ. ಅಂದ್ರೆ ಮಂದಿ ಬಳಿ ಒಂದು ಥರದ ಆಲೋಚನೆ ಬಸವಣ್ಣನ ಬಗ್ಗೆ ಈ ಪಂಚಾಚಾರ ಆಗಲಿ ಇವೆಲ್ಲ ಏನೋ ಅಂದ್ರೆ ಒಂದು ನಮೂನದ ಆಲೋಚನೆ ಅಂತದೆ. ಎಕಡೆ ಮಾಡಿ ಬಸವಣ್ಣ ಕೆಳಗೆ ಹಾಕಬೇಕು ಅದೇ ಅವ್ರ ಮುಖ್ಯ ಉದ್ದೇಶ. ಹೀಗಾಗಿ ಈ ವಚನ ನಾನು ಓದಿದಾಗ ನನಗೆ ಸಂಗಪ್ಪವ್ರಿಗೆ ಹೇಳಿದ್ರು, ಅಚಾನ್ ನೀನು ಎವಳೇನು ನೀವೇ ಕೊಡ್ಬೇಕು ಅಂತ. ನೀವೇನು ಮಾಡಿ ನೀವು ಹೊಲಂದಿರಿ ಎಲ್ಲರೂ ಒಂದು ಏನು ಮಾಡ್ಕೊಂಡು ಒಂದು ವಚನ ಸಿಗ್ತಾನಾಗ ಈ ವಚನ ಅದೇ ಹೇಳ್ತೀನಿ. ಭಕ್ತನಾದೊಡೆ ಬಸವಣ್ಣನಂತನಾಗಿರಬೇಕು. ಬಸವಣ್ಣನಂತೆ ಭಕ್ತ ಯಾಕೆ ಆಗ್ಬೇಕಪ್ಪ? ಇಲ್ಲಿ ಬೇರೆಯವ್ರಂಗೆ ಭಕ್ತ ಆಗಕ್ಕೆ ಸಾಧ್ಯವಿಲ್ಲ. ಬಸವಣ್ಣಂತೆ ಯಾಕೆ ಆಗಬೇಕು ಭಕ್ತ? ಇಷ್ಟು ಒಂದು ದೊಡ್ಡ ಮಾತು ಹೇಳ್ತಾರ. ನಾನು ಒಬ್ಬನೇ ಭಕ್ತ ಈ ವೃತ್ತಿ ಲೋಕದ ಯಾರಿಗೂ ಇದ್ದಿರ್ಬೇಕಾಗಿ ನಾನು ಒಬ್ಬನೇ ಭಕ್ತ. ಬಾಕಿದಲ್ಲಿ ಎಲ್ಲ ಜಂಗಮ ಸ್ವರೂಪರು ಕಾಣೆಯ ಕೂಡಲ ಸಂಗಮ ದೇವ ಅಂದ್ರೆ ಎಲ್ಲರೂ ದೇವ ಸ್ವರೂಪ ಆಗಿದ್ರು. ನಾವು ಒಬ್ಬನೇ ಅಂದ್ರೆ ಏನಕ್ಕಿಂತ ಕಿರಿಯರಿಲ್ಲ, ಶಿವಭಕ್ತಕ್ಕಿಂತ ಹಿರಿಯರಿಲ್ಲ ಎಂಬುದನ್ನು ನಾನು ನೋಡಿ ಅವರ ಅಂತರ. ಅದಕ್ಕೆ ಇದು ಭಕ್ತ ಬಸವನ ಬಗ್ಗೆ ಅವ್ರು ಹೇಳಿದರು. ಇಷ್ಟು ಯಾಕಂದ್ರೆ ಅನ್ಬೋದು. ಮತ್ತು ಇನ್ನೊಂದು ಮಾತು ಬಸವನವ್ರ ವಿಷಯ ಬಂದ್ರೆ ಬ್ರಹ್ಮ ಪದಿಯನ್ನು ಒಳ್ಳೆ, ರುದ್ರ ಪದಿಯನ್ನು ಒಳ್ಳೆ, ವಿಷ್ಣು ಪದಿಯನ್ನು ಒಳ್ಳೆ, ಮತ್ತಾರು ಪದಿಯನ್ನು ಒಳ್ಳೆವಯ್ಯ ನಿಮ್ಮ ಶರಣರ ಪಾದವನಲ್ಲಿ ಇಲ್ಲ ಕೂಡಲ ಸಂಗಮ ದೇವ ಹಿಂಗಿದ ಅಂತ ಒಂದು ತನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರೆಂಬ ಮಾತು ಏನು ನೋಡ್ಲೇವರು. ನನಗೆ ಇವೆಲ್ಲ ಪದ್ಯಗಳು ಅದಕ್ಕೆ ಏನು ಸುದ್ದಿ ಅನ್ನೋ ಸರಿಯಾಗಿ ಮಾತಂದಾಗ ಅವರು ಅದೇ ಅಂದರೆ ಇಂಥ ಅನ್ಸಂಖ್ಯೆ ಬಸವಣ್ಣ ತಾರೀಫ್ ಯಾಕೆ ಮಾಡ್ತಾರೆ ಅಂದರೆ ನಿಲ್ಸಲಿಕ್ಕೆ ಮಾಡ್ತಾರೆ. ಇನ್ನೊಂದು ಅವರು ವಿಶೇಷ ನಮಗೆ ಯಾರೇ ಕೇಳೋದು ದೊರಕಿಲ್ಲ, ಹೇಳ್ತೀವೋ ಮಾತು. ಎಷ್ಟು ಮಂದಿಗೆ ಏನಾರ ನಮ್ಗೆ ಒಂದು ಜೀವನದ ಹಾದಿ ತೋರಿಸ್ತಾರೆ. 2 ಲಕ್ಷ ಮಂದಿಗೆ ತನ್ನಂತೆ ನಡ್ಸ್ಕೊಂಡು ಹೋಗ್ಯಾರ. ಮಾಮೂಲಿ ವಿಷಯ. ನಾವು ಇಲ್ಲೊಂದು ಅನುಭವ ಮಂಟಪದಾಗ ಒಂದೇ ಥರ ಹೋಗ್ಬೇಕಂದ್ರೆ ಆಗಲ್ಲ. ಒಂದು ಮನೆಗೆ ಒಂದೇ ಥರ ಇರಬೇಕಂದ್ರೆ ಒಂದೇ ಥರ ವಿಚಾರ ಇರೋದು. ಆದ್ರೆ ಅವರು ಏನು ಮಾಡ್ಯಾರ 2 ಲಕ್ಷ ಮಂದಿಗೆ ತನ್ನಂತೆ ಮಾಡ್ಯಾರ ಅಂದ್ರೆ ಮಾಮೂಲಿ ಮಾತಾಡ ಲೆಕ್ಕ
ಮಾಮೂಲಿ ಮಾತಾಡ ಇವತ್ತು ಚರಿತ್ರದಾಗ ನಿಮ್ಗೆ ಎಲ್ಲಿ ಇತಿಹಾಸ ಹೋಗಿ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಕಾಯಕ ಮತ್ತು ದಾಸೋಹ ಎಂಬ ಸಿದ್ಧಾಂತವಾಗಿ ಏನು ಮಾಡ್ಯಾರ. ಇದು ಎಲ್ಲರ ಆಗ ನಿಮ್ಗೆ ಸಿಗ್ತದ? ಯಾವ ಪುಸ್ತಕ ಸಿಗೋದು? ಯಾವ ಪುಸ್ತಕ ಸಿಗೋದು? ಈಗ ನಮ್ಮ ವಿನೋಬ ಭಾವೆ ಮೊದಲು ನಾ ಹೇಳಿದೆ, ಕಾಯಕ ಮತ್ತು ದಾಸೋ ಎಂಬ ಶಬ್ದ ಕಾಯಕ ಪ್ಲಸ್ ದಾಸೋ. ಕಾಯಕ ಇಲ್ಲದೆ ದಾಸೋ ಇಲ್ಲ, ದಾಸೋ ಇಲ್ಲದೆ ಕಾಯಕ. ಕಾಯಕ ಒಂದೇ ಅಂದ್ರೆ ಕಾಯಕ ಎಂಬುದು ಒಂದೇ ಆಗೋದು ನೆನಪಿಗೆ. ಅಸಲು ದಾಸೋಹ ಬೇಕು, ದಾಸೋಹ ಬೇಕು ಇದ್ದರೆ ಅದಕ್ಕೊಂದು ವಿಶಿಷ್ಟ ಇರ್ತದೆ. ಶರಣ ಸಾಹಿತ್ಯದಾಗ ಇರ್ತದೆ, ಬಸವಣ್ಣ ಇರ್ತದೆ. ಕಾಯಕ ಮತ್ತು ದಾಸೋಹ ಇದ್ದರೆ ಅದಕ್ಕೊಂದು ರುಚಿ. ನಾವು ಯಾವುದೇ ದಂಧೆ ಮಾಡಿ ಸತ್ಯ ಶುದ್ಧಕ ಯಾವುದೇ ಮಾಡಿ ಏನೇ ಮಾಡಿ ಅನ್ನೋ ದಾಸ ಪ್ರವೃತ್ತಿ ಇರಬೇಕು. ಎಲ್ಲಿ ಯಾವ ಧರ್ಮದಾಗ ನಿಮ್ಗೆ ಸಿಗೋದು ನಿಮ್ಗೆ ಹೇಳ್ತೀನಿ. ಕುರುಕುರು ಬಲ್ಲಿ ಫಿತ್ರ ಅಂತ ಇರ್ತದ, ಜಗಾತ್ ಅಂತ ಇರ್ತದ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಶಿಕ್ಷಣ ಬಲ್ಲಿ ದಶಮ ಭಾಗ ಅಂತ ಏನು ಹಿಂಗೆ ಇರ್ತದ. ಅದ ನಮ್ಮಲ್ಲಿ ಹಾಂಗಿರೋದು. ನಮ್ಮಲ್ಲಿ ಏನು ಇರ್ತದ, ಪ್ರತಿದಿನ ನಾವು ದಾಸೋಹ ಮಾಡಬೇಕು ಅನ್ನೋ ಸಿದ್ಧಾಂತ ಇರೋದ ಮುಖ್ಯ ಸಿದ್ಧಾಂತ. ನಿಮ್ಮ ಚರಿತ್ರೆದಾಗ ಎಲ್ಲಿ ಸಿಗೋದಿತ್ತು ಪ್ರತಿದಿನ ದಾಸೋಹ ಮಾಡಬೇಕು ಅಂತ. ತನ್ನ ಪರಿಸ್ಥಿತಿ ಏನಿರ್ತದ ಅದಕ್ಕೆ ಏನಾರ ಆದಷ್ಟು ಮಟ್ಟಿಗೆ ಇಲ್ಲ ತನ್ನ ಮಂದಿಗೆ, ಗರೀಬರಿಗಾಗಲಿ, ತನ್ನವರಿಗಾಗಲಿ, ಯಾರಿಗಾಗಲಿ, ಆರ್ಥಿಕ ಪರಿಸ್ಥಿತಿ ಹಿಂದಿದ್ದವರಿಗಾಗಲಿ ಯಾರಿಗಾಗಲಿ ಏನಾರ ದಾಸೋಹ ಮಾಡಲೇಬೇಕು. ಅಂದರೆ ಅವನೇ ಶಿವಶರ. ಆದಷ್ಟು ನೀವು ಇಷ್ಟು ಅಷ್ಟು ಅಂಬೋದಿಲ್ಲ. ಇದು ತೋರ್ಸೋದು ದಿವಸ ಅಲ್ಲ. ನಾ ಇವತ್ತು ರೊಕ್ಕ ಕೊಟ್ಟಿದ್ದು ಒಂದು 10 लाख ರೂಪಾಯಿ 50 लाख ರೂಪಾಯಿ ಕೊಟ್ಟು ಕಿಲೋ ಬಂಗಾರ ಕೊಟ್ಟಿದ್ದು ಅನ್ನೋದಲ್ಲ. ಅದು ವ್ಯರ್ಥ. ಅದು ಯಾರಿಗೆ ಉಪಯೋಗ ಆಗೋದು? ಈ ಜನರಿಗೆ ಉಪಯೋಗ ಆಗಬೇಕು, ನಮ್ಮಂದಿಗೆ ಉಪಯೋಗ ಆಗಬೇಕಂದ್ರೆ ದಾಸೋಹ ಕಂಪಲ್ಸರಿ ಬೇಕು. ಅಂಥ ದಾಸ ಪ್ರವೃತ್ತಿ ಬಸವಣ್ಣ ಭಕ್ತನಾದೊಡೆ ಬಸವಣ್ಣನಂತ ಆಗಬೇಕು ಅಂದರೆ ಯಾರು? ಮುಗ್ಗರೆ. ಜಂಗಮನಾದೊಡೆ ಪ್ರಭುದೇವನಂತಾಗಿರಬೇಕು. ಪ್ರಭುದೇವನಂದ್ರೆ ನಿಮ್ಗೆ ಗೊತ್ತದ, ದೇವಕಾಯ ಸಿದ್ಧಿ ಅನುಭವ ಮಂಟಪದ ಅಧ್ಯಕ್ಷರು. ಅಲ್ಲಿ ಅವರು ಒಂದು ಬೇರೆ ಜಾತಿಯವರು ಇದ್ದರೂ ಕೂಡ ಅನುಭವ ಮಂಟಪಕ್ಕೆ ಏನಾರ ಅವರು ಬಹಳಷ್ಟು ಒಂಥರದ ಒಂದು ಕಳಸ ಇದ್ದಂಗೆ ಮಾಡಿದವರು. 770 ಗಣಗಳು ಮತ್ತು ಅಂಥವರಿಗೆ ಏನಾರ ಒಂದು ಹಾದಿ ಮೇಲೆ ತಂದು ಒಂದು ಜೀವನ ಹಾದಿ ತೋರಿಸಿ. ಈ ಪಾರ್ಲಿಮೆಂಟ್ನ ಹೆಂಗೆ ಅಧ್ಯಕ್ಷ ಇರ್ತಾನ ಹಂಗೆ ಅನುಭವ ಮಂಟಪದಲ್ಲಿ ಇರ್ಬೋದು. ಯಾರು? ಪ್ರಭುಗಳು. ನಿಮಗೆಲ್ಲ ಎಷ್ಟು ಸಮಸ್ಯೆಗಳು ಬರ್ತಿರ್ಬೇಕು, ಎಷ್ಟು ಅವರಿಗೆ ಎಷ್ಟು ತಕಲೀಫಾಗಿರ್ಬೇಕು. ನಾವು ಭಾಳ ಸಮಸ್ಯೆಗಳು ಬರ್ತಾವೆ. ಅಕ್ಕ ಮಾದೇವಿ ಒಂದೊಂದು ಪ್ರಶ್ನೆ ಕೇಳೋರು. ಅಕ್ಕ ಮಾದೇವಿ ಒಂದೊಂದು ಪ್ರಶ್ನೆ ಸರಿ ಜವಾಬ್ ಕೊಡೋರು ಪ್ರಭುದೇವರಿಗೆ. ಅಂತ ಒಂದು ವಿಶಿಷ್ಟವಾದಂಥ ಅವರೇನಾರ ಅನುಭವ ಮಂಟಪದ ಅಧ್ಯಕ್ಷರು. ಅವರು ಅನುಭವ ಮಂಟಪ ಅಂದರೆ ಪ್ರಭುದೇವರು, ಪ್ರಭುದೇವರನ್ನೇ ಅನುಭವ ಮಂಟಪ ಅಂತ 770 ಮಂದಿ ಜನಾಂಗಗಳಿಗೆ ಏನಾರ ಇವತ್ತು ಪಾರ್ಲಿಮೆಂಟ್ ಹೆಂಗದ ಹಂಗೆ ಆಗೇನಾರ ಆಧ್ಯಾತ್ಮಿಕತೆದಾಗಲಿ ಮತ್ತು ದೇವರ ವಿಷಯದಾಗಲಿ ಮನುಷ್ಯನ ಬಾಳ ವಿಷಯದಾಗಲಿ ಹಾಗಿರಬೇಕು ಮನುಷ್ಯ ಎಂಬ ವಿಷಯದಲ್ಲಿ ಒಂದು ಥರದ ಎಲ್ಲರೂ ಇದರಿಂದ ವಿಚಾರ ವಿಮರ್ಶೆ ಮಾಡಿ. ಅಲ್ಲಿ ಹೆಣ್ಮಕ್ಳು ಕೂಡ ಭಾಳ ಮಂದಿ ಇರ್ತಿದ್ರು. ಅವರು ಎಲ್ಲರೂ ವಿಚಾರ ವಿಮರ್ಶೆ ಮಾಡಿ ಒಂದು ನಿರ್ಣಯ ತಗೋತಾರೆ. ಅದಕ್ಕೆ ವಚನ. ಇದಕ್ಕೆ ಸಾಕ್ಷಿ ಯಾರಂದ್ರೆ ಪ್ರಭು. ಹಸರಿಗಾಗಿ ಹೇಳ್ತಾರೆ, ಜಂಗಮನಾದೊಡೆ ಪ್ರಭುದೇವನಂತ ಆಗಬೇಕು ಎಂಬ ಹೇಳ್ತಾರೆ. ಜಂಗಮನಾದೊಡೆ ಪ್ರಭುದೇವನಂತ ಆಗಿರಬೇಕು. ಪ್ರಭುದೇವರು ಬಸವಣ್ಣನ ಭಾಳ ತಾರೀಕು ಮಾಡ್ತಾರೆ. ಆಯಿತು ಬಸವಣ್ಣ ನಿನ್ನಿಂದ ಜಂಗಮ ಸ್ವಾಯತ್ತೆಯನಿಗೆ, ಆಯಿತು ಬಸವಣ್ಣ ನಿನ್ನಿಂದ ಪ್ರಸಾದ ಸ್ವಾಯತ್ತೆಯನಿಗೆ, ಇಂತಿ ಚತುರ್ವಿಧ ಸ್ವಾಯತ್ವವು ನೀನೇ ಮಾಡಿದಾಗಿ ಗುಹೇಶ್ವರ ಲಿಂಗಕ್ಕೆ ವಿಲಾಸವಾದಿ ವಲಯ ಸಂಕಲ್ಪ. ಅಂದ್ರ ಗುರು ಲಿಂಗ ಜಂಗಮ ಇದೇನವ
ಪ್ರಸಾದ ಇವೆಲ್ಲ ಇಂಥವೆಲ್ಲ ಏನದಲ್ಲ ನಿಂದಿದ್ದೆ ಅನ್ನೋದು ಎಲ್ಲರಿಗೆ ಸಿಕ್ತು ನಮ್ಮ ಸಲಕ್ಕೆ ನಿನ್ನೆ ಇದಕ್ಕೆ ಮಾರ್ಗದರ್ಶಕ, ಇದಕ್ಕೆ ಏನದ ಮೂಲ ಕಾರಣ ನೀನು ಹೇಳ್ತಾವಂದಾಗ ಇನ್ನೊಂದು ಪ್ರಭುದೇವ್ರದ್ದು ಭಾಳ ಚಂದ ವಚನ ಅದ. ಯಾಕಂದ್ರೆ ಜಂಗಮನಾದವರೇ ಪ್ರಭುದೇವನಂದ ಹೇಳಬೇಕಂತ ಅಂದ್ರೆ ಅದೇ ವಿಷಯದಲ್ಲಿ ಹೇಳ್ತೀನಿ ನಾನು. ಮನುಷ್ಯ ಜೀವನದಾಗ ಕಷ್ಟಗಳು ಸುಖಗಳು ಬರ್ತವೆ, ಸಹಜ. ಕಷ್ಟ ಇಲ್ಲದೆ ಸುಖ ಇಲ್ಲ, ಸುಖ ಇಲ್ಲದೆ ಕಷ್ಟ ಇಲ್ಲ. ಗರೀಬ್ ಇಲ್ಲದೆ ಧನವಂತಿಲ್ಲ, ಧನವಂತ ಇಲ್ಲದೆ ಗರೀಬ್. ಸುಖ ಇಲ್ಲದೆ ಮನುಷ್ಯ ಇಲ್ಲ, ನಿರೋಗ ಇಲ್ಲದೆ ಮನುಷ್ಯ. ಇದೊಂದು ಸ್ವಾಭಾವಿಕ, ಪ್ರಕೃತಿ ಸ್ವಾಭಾವಿಕ. ಹುಡ್ತಾನ ಮನುಷ್ಯ, ಸಾಯ್ತಾನ ಮನುಷ್ಯ. ಇದು ಪ್ರಕೃತಿ ನಿಯಮ. ಇಂಥವ್ಕೆಲ್ಲ ಏನದ ಮನುಷ್ಯ ಏನದ ಜೀವನದ ಅಂದಿಬೇಡ ಅಂಬ ಸರಿಯಾದ ಒಂದು ಪ್ರಭುದೇವರು ಭಾಳ ಚಂದ ಒಂದು ವಚನ ಹೇಳಿದ್ರು ಅವರು. ಕೆಂಡದ ಮಳೆ ಕೆರೆವಲ್ಲಿ ಉದಕವಾಗಿರಬೇಕು, ಗಹರವಲ್ಲ. ಜಲ ಪ್ರಳಯದಲ್ಲಿ ವಾಯುವಂತಾಗಿರಬೇಕು, ಮಹಾಪ್ರಳಯದಲ್ಲಿ ಆಕಾಶದಂತಾಗಿರಬೇಕು, ಜಗತ್ ಪ್ರಳಯದಲ್ಲಿ ತನ್ನ ತಾ ಬಿಡಬೇಕು, ಗುಹೇಶ್ವರನಿಗೆ ತಾನ. ಕೆಂಡದ ಮಳೆ, ಬೆಂಕಿನ ಮಳೆ ಬೀಳದ್ದು ಅಂತ ನಮ್ಗೆ. ಬೆಂಕಿನೇ ಮಳೆ ಬೀಳತ್ತಂತೀವಿ ಅಂದರೆ ಉದಕ ಅಂದ್ರೆ ನೀರು. ನೀರು ಹೆಂಗೆ ಶಾಂತಿ ಇರ್ತದೆ ಹಂಗೆ ಮನುಷ್ಯನ ಜೀವನದಾಗ ಭಾಳ ಇದು ಒಂದು ನಮ್ಮದು ಇಷ್ಟು ತಪ್ಪಿಗೆ ಬರ್ತದ. ಮನುಷ್ಯ ಸಾಯ್ಬೇಕಂತ ನಾವು ಅಂತೇಳಿ ನಾವು ಏನು ಮಾಡ್ಬೇಕಂದ್ರೆ ಭಾಳ ಶಾಂತಿ ರೀತಿಯಲ್ಲಿ ಇರಬೇಕಂತಂದ್ರೆ ಉದಕನಾಗಿರಬೇಕು. ಜಲ ಪ್ರಳಯದಲ್ಲಿ ವಾಯುವಂತಾಗಿರಬೇಕು. ಜಲ ಪ್ರಳಯದಲ್ಲಿ ಹಂಗೆ ಜಲ ಅಂದರೆ ಇದು ಇವತ್ತರ ತುಫಾನ್ ಅದು ಬರ್ತದ, ಹಂಗೆ ಗಾಳಿ ಹಂಗೆ ಇರಬೇಕು, ಅದೇ ಶಾಂತಿ ರೀತಿ ಇರಬೇಕು. ಮಹಾಪ್ರಳಯದಲ್ಲಿ ಆಕಾಶದಂತ ಎಷ್ಟೇ ಇದಿರಲಿ, ಇದು ಮನುಷ್ಯನ ಜೀವನ ಮೇಲೆ ಹೇಳಿ. ಮಹಾಪ್ರಳಯ ಅಂದರೆ ಮಹಾಪ್ರಳಯ ಬಂದಾಗ ಯಾರು ಬಚಾಸರು ಯಾರು ಇರೋದು ಗಾಡಿಗೆ ಜೀವನ ಆಧಾರ ಮೇಲೆ ಹೇಳಿ. ಮಹಾಪ್ರಳಯದಲ್ಲಿ ಆಕಾಶದಂತೆ ಇರು. ಎಷ್ಟೇ ನಮ್ಗೆ ಒಂದು ಮನುಷ್ಯನ ವ್ಯಕ್ತಿತ್ವ ನನಗೆ ಉದಾಹರಣೆ ತಗೊಳ್ಳಿ ನೀವು. ಮನುಷ್ಯ ಇಷ್ಟು ಜೀವನದಲ್ಲಿ ಇಷ್ಟು ತಕ್ಕಲಿಕ್ಕೆ ಬರ್ತಾನ, ಸಾಯ್ಬೇಕಂತ ಜೀವನದಾಗ ಮನುಷ್ಯ ತಂದೆಯವ್ರ ಮನುಷ್ಯಗೆ ಏನಂದ್ರೆ ಇಂಥ ಭಾವನೆ ಬರ್ತದ. ಅದರ ಹಂತದಾಗೆ ಏನದ ಮನುಷ್ಯ ನಾವು ಅಂದಿಬಾರ್ದು ಅಂಬಸದಕ್ಕೆ ಒಂದು ರೀತಿಯಿಂದ ಎಷ್ಟೇ ಮಹಾಪ್ರಳಯ ಬರಲಿ ನಮ್ಮ ಜೀವನದಾಗ, ಎಷ್ಟೋ ಕಷ್ಟಗಳು ಬರಲಿ, ಎಷ್ಟೇ ಅಪವಾದಗಳು ಬರಲಿ. ಈಗ ನಮ್ಮವರೇ ನಾವು ಒಂದಕ್ಕೊಂದು ಮಾತಾಡ್ಕೊತೀವಿ, ನೀನು ನನಗಂತೀವಿ, ನಾವು ನಿನಗಂತೀವಿ, ಅದು ಬಿಟ್ಟು ಮನೆಗೆ ಎಷ್ಟು ಇದೆ ಐತೆ ಇರ್ತಲ್ಲ. ಆದ್ರೆ ಅದಕ್ಕೆ ನಾವು ಏನೇ ಬೇಕಂದ್ರೆ ಆಕಾಶ ಹಂಗೆ ಶಾಂತಿ ಇರ್ತದೆ, ನೆಲಿ ಹಂಗೆ ಆಕಾಶ ಬಿಲ್ಕುಲ್ ಶಾಂತಿ ಇರ್ತದೆ. ಅದೇ ರೀತಿಯಿಂದ ನಾವು ಆಗಬೇಕು, ಶಾಂತಿ ರೀತಿಯಲ್ಲಿ ತಾಳಬೇಕು ನಮ್ಮ ಮಕ್ಕಳು. ಜಗತ್ತ ಪ್ರಳಯದಲ್ಲಿ ತನ್ನ ತಾ ಬೆಳೆಯಬೇಕು, ಭೀಮೇಶ್ವರದಿಂದ ಜಗತ್ತ ಪ್ರಳಯದಲ್ಲಿ ಜಗತ್ತು ಅಂದರೆ ಈ ಜಗತ್ತೇನದ ಪ್ರಳಯದಲ್ಲಿ ಎಷ್ಟು ಏನೇ ಬರಲಿ ಈ ಮನುಷ್ಯನ ಜೀವನ ಮೇಲೆ ಕಷ್ಟದ ಮೇಲೆ ಹೇಳ ಆ ಏನಾಗಿರ್ಬೇಕಂದ್ರೆ ಒಂದು ದೇವ್ರ ಸ್ವರೂಪ ಆಗಬೇಕು. ದೇವ್ರ ಸ್ವರೂಪ ಆಗ್ಬೇಕು. ನಾನು ಎಷ್ಟೇ ಪ್ರಳಯ ಬರಲಿ, ನಮ್ಗೆ ಏನೇ ಆಗಲಿ, ಇದೇನ ದೇವ್ರು ಕೊಟ್ಟಿದ್ದು, ನಮ್ಮ ಜೀವನೇ ದೇವ್ರು ಕೊಡ್ತಾನ, ಸುಖ ದುಃಖ ದೇವ್ರು ಕೊಡ್ತಾನ, ಕಷ್ಟ ಎಲ್ಲ ದೇವ್ರು ಕೊಡ್ತಾನ, ಧನ ದೇವ್ರು ಕೊಡ್ತಾನ, ಧನ ದೇವ್ರು ತಗೋತಾನ. ಇವೆಲ್ಲ ಇಂಥದ್ದೇನ ಒಂದು ಆಲೋಚನೆ ಮಾಡಬೇಕು ನಾವು. ಅಸಲಿಗೆ ತಾನೇ ಏನಾದ ತನ್ನ ತಾನೇ ಲಿಂಗನಾಗಬೇಕು ಅಂತ. ಅದು ಸರಿಕೆ ಇದ್ರ ವಿಷಯ ಏನಂದ್ರೆ ಇದರ ಅರ್ಥ ಏನಂದ್ರೆ ನಮ್ಮ ಜೀವನದಾಗ ಎಷ್ಟೇ ಕಷ್ಟ ಬರಲಿ, ಮನಸ್ಸಿಗೆ ಏನಾರ ಯಾರಿಗೂ ಒಂದು ರೀತಿಯಲ್ಲಿ ಒಂದು ಹಿಮ್ಮತ್ತು ಮಾಡಿ, ಇವತ್ತು ಇದ್ದಿದ್ದ ಪರಿಸ್ಥಿತಿ ನಾಳೆಗಿರೋದು, ನಾಳೆಗಿದ್ದ ಪರಿಸ್ಥಿತಿ ನಾಡಿರೋದು ಇದಲ್ಲ. ಯಾವ ಇದಕ್ಕಿಂತ ನಾನು ಮೊದಲು ಹೇಳೀನಿ, ಬರ್ತದ ಹೋಯ್ತದ. ಯಾವ್ದಂದ್ರೆ ರೋಗ ಬರ್ತದ ಹೋಯ್ತದ, ಧನ ಬರ್ತದ ಹೋಯ್ತದ. ಯಾವುದು ಶಾಶ್ವತ ಇರೋದು ಯಾವುದು? ಜ್ಞಾನ, ವಿದ್ಯಾ. ಎಂಥದ್ದು ಭೀ ಏನಂದ್ರೆ ದುನಿಯಾದಾಗ ಶಾಶ್ವತ ಇರ್ತದೆ. ನಾವು ಎಷ್ಟು ಓದಿದೆವು, ಎಷ್ಟು ನಾವು ಸಾಹಿತ್ಯ ನೆನ್ಕೋಬೋದು. ನಮ್ಮ ಜ್ಞಾನ ಎಷ್ಟು ಇವಾಗ ಟೈಪ್ ಮಾಡೋಣ, ಕಂಪ್ಯೂಟರ್ ಮಾಡೋಣ, 10 ವರ್ಷ ಮೇಲೆ ಕಂಪ್ಯೂಟರ್ ಮಾಡೋಣ, ಅದು ಹೋಗೋದೇ ಹೋಗೋದು. ಅಂಥದ್ದು ಒಂದು ಇಸುರಾಡೋಣ, ಅವ್ರು ಭೀ ಏನದಲ್ಲ, ಯಾಕೆ ಭೀ ಏನಲ್ಲ, ಅದು ವಿದ್ಯಾ ಹೋಗೋದು. ಇದೊಂದು ಶಾಶ್ವತದ ಅಂತ
ತಿಳಿತಾರ. ಆಗ ನಿಮ್ಮ ಮನಸ್ಸಿಗೆ ಏನು ಬರ್ತದ ಅಂದ್ರೆ ಹಿಂಗಂದ್ರೆ ಕೀರ್ತಿ ಬರ್ತದೆ ಸರ್. ಕೀರ್ತಿ ಚಂದನ ಖರಾಬ ಅದು ಆ ದೇವರಿಗೆ ಹೋಗ್ತೇವೆ. ದೇವರಿಗೆ ಹೋಗ್ತೇವೆ. ಯಾರು ಶಾಶ್ವತ ಇದೆ 100 ವರ್ಷ ಇರ್ತಿರ್ಬೋದು, 110 ವರ್ಷ ಇರ್ತಿರ್ಬೇಕು, ಹುಟ್ಟನ ಸಾಯ್ತಿರ್ಬೇಕು, ಎಲ್ಲ ಇರ್ತಿರ್ಬೇಕು. ಮನಸ್ಸಿದಾಗ ಹುಟ್ಟಿದಾಗ ಹೆಸರಿರಲು, ಹುಟ್ಟಿದಾಗ ಏನಿರ್ತದ ಉಸಿರು ಇರ್ತದೆ, ಖಾಲಿ ಶ್ವಾಸ ಇರ್ತದೆ. ಸತ್ಮ್ಯಾಗ ಇದು ದೇವರು ಬೇರೆ. ಇದಕ್ಕೆ ನಾವು ಜೀವನ ಎಲ್ಲ ಒಂದು ತಿಳಿದ ಜೀವನ ಅಂದರೆ ಏನು, ದೇವರು ಕೊಟ್ಟಿದ್ದ ದೇಣಿಗೆ ಅದ. ಸ್ವಚ್ಛ ಮಣ್ಣಿಂದ ಒಳ್ಳೆಯ ಭಾವನೆಯಿಂದ ನಾವು ಬದುಕ್ತೇವೆ ಅನ್ನೋ 4 ದಿವಸ. ಅದಕ್ಕೆ ಎಲ್ಲರಿಂದ ಪ್ರೇಮ ಮಾಡಬೇಕಂಬುದು ಬಸವಣ್ಣ ತತ್ವ. ಇನ್ನೊಂದು ಮಾತು, ಭೋಗಿಯಾದೊಳೆ ಚನ್ನ ಬಸವಣ್ಣನ ಅಂತ ಆಗಿದೆ. ನಿಮ್ಗೆ ಗೊತ್ತು ಚನ್ನ ಬಸವಣ್ಣ ಭಾಳ ಸಣ್ಣ ವಯಸ್ಸಿನವರು ಅನುಭವ ಮಂಟಪದಾಗ ಭಾಳ ಸಣ್ಣ ವಯಸ್ಸಿನವರಿಗೆ ಅವ್ರ ಕಾಲ ಸರಿ ಹೋಗ್ತಾರೆ. ಅವರು ಅದರ ಅವ್ರ ಶತಸ್ಥಳ ಚಕ್ರವರ್ತಿ ಅಂತ ಬರೋದು. ಯಾರಿಗೆ ಚನ್ನ ಬಸವಣ್ಣ ಶತಸ್ಥಳ ಚಕ್ರವರ್ತಿ. ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶಾನ ಸ್ಥಳ, ಐಕ್ಯ ಸ್ಥಳ ಇಂಥವೇ ತೋರ್ಸ್ಯಾನ. ಇವೆಲ್ಲ ಈ ಇಂಥ ಗುಣಗಳು ಉಳ್ಳೋರು ಆಗಬೇಕಂದರೆ ಯಾರಂದ್ರೆ ನಮ್ಮ ಬುಗ್ಗವೇ ಇದು ಒಂದು ಆಲೋಚನೆ. ಹ್ಯಾಂಗಿರಬೇಕು ಭಕ್ತ ಅಂದ್ರೆ ಒಂದು ವಚನ ಹೇಳಿದ್ರು ಅವರು ಚನ್ನ ಬಸವಣ್ಣ. ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತು ಠಾವಿನಲ್ಲಿ ಸತ್ಯನಾಗಿರಬೇಕು. ಇದರ ಸಹಜ ಇರೋದಕ್ಕೆ ಹೇಳಬೇಕಿಲ್ಲ. ಭೂತ ಹಿತ ವಚನವು ನುಡಿಯಬೇಕು, ಮಾತಾಡ ಚಂದ ಒಳ್ಳೆಯದು ಮಾತಾಡಬೇಕು. ಜಂಗಮನಲ್ಲಿ ನಿಂದೆ ಇಲ್ಲದೆ, ಜಂಗಮನಲ್ಲಿ ನಿಂದೆ ಇಲ್ಲದೆ ಅಂದ್ರೆ ಸಮಾಜಕ್ಕಾಗಲಿ. ಜಂಗಮ ಅಂದ್ರೆ ಸಮಾಜನ ಕೊಡಬೇಕು. ಒಂದು 10 ಮಂದಿ ಕೊಟ್ಟಿರೋ ಸಮಾಜದ ಅಂತರ್ಗ ಜಂಗಮನಲ್ಲಿ ನಿಂದೆ ಇಲ್ಲದೆ ಸಕಲ ಪ್ರಾಣಿಗಳಿಗೆ ತನ್ನಂತೆ ಭಾವಿಸಿ ಮಾಡಬೇಕು. ನಾವು ಹ್ಯಾಂಗಿರ್ತೀವೋ ಹ್ಯಾಂಗೆ ಬಳಸು ಇಲ್ಲಿ ಸಮಾಜದಲ್ಲಿ ನಮ್ಮೂರಿಗೆ ತನ್ನಂತೆ ಬಾಳಬೇಕು. ಅವನಾರವನ್ನೇ ಅವನ ಒಂದು ರೀತಿಯಿಂದ ಬಾಳಬೇಕು. ಮತ್ತು ಗುರು ತನ್ನ ಮನ ಧನ ಏನೆಲ್ಲ ಗುರುವಿನಿಂದ ಜಂಗಮಿಗೆ ಹರಿಸಬೇಕು. ಆ ಪಾತ್ರದಾರು ಮಾಡುವುದು ಸಕಲ ಇಂದ್ರಿಯಗಳು ತನ್ನ ವಶದಲ್ಲಿ ಮಾಡ್ಕೋಬೇಕು. ಲಿಂಗ ಪೂಜೆ ಪ್ರಸಾದ ಪಡೆದೊಡೆ ನನಗೆ ಸಾಧನ ಕೂಗಲಕ್ಷಣ ಸಂಗಮ ದೇವ. ಅಂದ್ರೆ ಪ್ರಭುದೇ ಇವರು ಚನ್ನ ಬಸವಣ್ಣನಂತ ಆಗಬೇಕಂದ್ರೆ ಯಾಕಂದ್ರೆ ಶತಸ್ಥಳಿಗಾಗಲಿ ಚಕ್ರವರ್ತಿ ಅಂತ ಶತಸ್ಥಳ ಏನದ ಪರಿಪೂರ್ಣದಿಂದ ಅವ ಚಕ್ರವರ್ತಿ ಅಂಥದ್ದೇನ ಜೀವಂತ ಏನದ ಪರಿಪೂರ್ಣದಿಂದ ನಡೆದು ಅದೊಂದು ನಮಗೆ ಶತಸ್ಥಳ ಜ್ಞಾನವನ್ನು ಕೊಟ್ಟೋಗ್ಯಾರ. ಹಂಗೆ ಚನ್ನ ಬಸವಣ್ಣ. ಇನ್ನೊಂದು ಆಯ್ಕೆ ಸ್ಥಳವಾದರೆ ಅಜ್ಞಾನಂತಿರ್ತದೆ. ಅಜ್ಞಾನ ಮುಕ್ತಾಯಕ ಇದು ಬಹಳ ವಿಶೇಷವಾದಂಥ ಆಧ್ಯಾತ್ಮಿಕ. ಮುಕ್ತಾಯಕ ತಂಗಿ, ಅಜ್ಗಣ ಅಣ್ಣ. ಆದ್ರ ಅಜ್ಗಣ್ಣಗೆ ಗುರು ತಿಳ್ತಾರೆ ಮುಕ್ತಾಯಕ. ಇದು ಹಳೆ ಹೆಸರು. ಆಕಿ ತಂಗಿ ಅಜ್ಗಣಗೆ ಗುರು ತಿಳ್ತಾರೆ, ಮುಕ್ತಾಯಕಿಗೆ ಗುರು ತಿಳ್ಕರು, ಅಜ್ಗಣಗೆ ಗುರು ತಿಳ್ತಾರೆ. ಮುಕ್ತಾಯ ಗುರು ಅಲ್ಲಿ ಎಲ್ಲಿ ಹುಡುಕ್ಯಾರ. ಯಾಕಂದ್ರೆ ಅಜ್ಗಣ ಅಷ್ಟು ಪಂಡಿತ ಇದ್ದಾವ, ಭಾಳ ಹುಷಾರಿದ್ದಾವ. ಸಣ್ಣ ಸಾಹಿತ್ಯದಾಗಲಿ ಎದ್ರಾಗಲಿ ಮನುಷ್ಯನ ಒಂದು ಜೀವನದಾಗಲಿ ಆಧ್ಯಾತ್ಮಿಕ ತತ್ವದಾಗಲಿ ಅಂದ್ರೆ ಆ ಪರಿಪೂರ್ಣ ಶರಣ ತತ್ವ ಮನುಷ್ಯನೇ. ಅದ್ರ ಸಲುವಾಗಿ ಎಲ್ಲ ಏನು ತಮ್ಮಲ್ಲಿ ಎಂಥ ಚಂದ ಒಳ್ಳೆಯ ಬುದ್ಧಿದ್ದು ಹ್ಯಾಂಗೆ ಇರಬೇಕಂಬುದು ಮುಕ್ತಾಯ ಕಲಿಸ್ತಾನೆ. ಅಸಲಿಗೆ ಈ ಮುಕ್ತಾಯಕ್ಕಾಗಿ ಏನಂತ ತನ್ನ ಅಣ್ಣಿಗೆ ಕೊಡುತ್ತಿರ್ತಾರೆ. ಯಾರು ಮುಕ್ತಾಯಕ ಅಸಲಿಗೆ ಆಯ್ಕೆ ಸ್ಥಳವಾದಲ್ಲಿ ಅಜ್ಞಾನಂತಿರಬೇಕು. ಇಂಥ ಒಂದು ಗುಣ ಅಜ್ಞಾನ ಹ್ಯಾಂಗಿರ್ತದ ಹಾಗಿರ್ಬೇಕು ಅಂತ ಹೇಳ್ತಾರೆ. ಒಂದು ವಿಷಯ ಬರ್ತದ, ಮುಕ್ತಾಯಕ್ಕ
ಅಣ್ಣ ಗುರು ಸರಿ ಹೋಯ್ತಾನೆ. ಸರಿ ಹೋಗಿದ್ರ ಅಲ್ಲ ಪ್ರಭುದೇವರು ಬರ್ತಾರೆ. ಬಂದು ಅವರು ಇದು ಭಾಳ ದೊಡ್ಡ ಬಯಸದ. ಅವರು ಹೀಗೆ ಹಳ್ಳತ್ರ ಕೇಳ್ತಾರ ಯಾರು ಪ್ರಭುದೇವರು. ಮುಕ್ತಾಯಕ್ಕ ಲೌಕಿಕ ಬದುಕನ್ನು ನಿರಾಕರಿಸಿ ಪಾರಮಾರ್ಥ ಸಾಧನೆಗೆ ಮೂಲ ದೇವವನ್ನು ನಡೆಸಿದ್ದಾರೆ. ಪ್ರಭುದೇವರು ನಿನಗೆ ನೀನು ತಿಳಿದುಕೊಳ್ಳು, ಲಿಂಗ ಅನ್ನುವನ್ನು ಅರಿಯಬಲ್ಲವಡೆ, ಭಿನ್ನ ದೇವ ಎಂಬುದು ಲಿಂಗವು ದೂರವಿಲ್ಲ, ನಿಜವನ್ನು ತೋರುವುದು ಬೇರೆ ಇಲ್ಲ, ನಿನ್ನೊಳಗೆ ನೀನು ತೆಗೆದುಕೊಳ್ಳು ಮುಕ್ತಾಯಕ್ಕ. ಅನುಸರಿಗೆ ಏನದ ನಿನಗೆ ತಿಳ್ಕೊ, ನೀ ಯಾಕೆ ಅಳ್ತೀನಿ, ಎಷ್ಟು ಹುಷಾರಿದ್ದೀನಿ ನಿಮ್ಮ ಅಣ್ಣ ಗುರು ಸತ್ತನ ಅಂಬೋದಿಲ್ಲ, ನಿಂದು ನೀನು ತಿಳ್ಕೊಂಡೆ ಅಂದ್ರೆ ನಿಮ್ಮದೇ ಏನಲ್ಲ ಅರಿವಾಗ ಆಚಾರ ಆರಾಮರು ಹೇಳ್ತಾರೆ. ಅದಕ್ಕೆ ಇಂಥ ಒಂದು ಒಳ್ಳೆ ವಿಚಾರವನ್ನು ಗೊಗ್ಗವೇ ಏನಂದ್ರೆ ಹೇಳ. ಇದಕ್ಕೆ ಮತ್ಯಾವುದು ಏನಿಲ್ಲ. ಇದು ಒಳ್ಳೆ ಭಕ್ತನಾದರೆ ಬಸವಣ್ಣಂತಾಗಬೇಕು, ನಾವು ಜಂಗಮ ಆದರೆ ಪ್ರಭುದೇವರಂತಾಗಬೇಕು, ಯೋಗಿ ಆದರೆ ಸಿದ್ದರಾಮಯ್ಯನಂತಾಗಬೇಕು, ಭೋಗಿ ಆದರೆ ಚನ್ನಬಸವಂತಾಗಬೇಕು, ಐಕ್ಯ ಸರ್ವಾದರೆ ಅದ್ಗಳಂತಾಗಬೇಕು. ಇದಕ್ಕೆ ಪರಕ್ಕಾರ್ಯ ಪ್ರಸಾದಕೊಂಡ ಭಕ್ತರು ಬೇಕಾದರೆ ತತ್ವದ ಮಾತು ನನಗೆ ಕಯ್ಯ ಇಂಥವ್ರು ಏನದ ಈ ಉದಾಹರಣೆ ಕೊಟ್ಟಾಳ, ನಮಗೆ ಬೇರೆ ತತ್ವದ ಮಟ್ಟಿಗೆ ಯಾಕ ಅಂತ ಅದರ ಎಂಥ ಒಂದು ವಿಚಾರ ನನಗೆ ರಾತ್ರಿಗೆ ಅಚಾನಕ್ ಭಾಳ ಇದು ಮಾಡ್ತಾರೆ. ಏನು ಹೇಳಬೇಕು ನಾಳೆಗೆ ಇವ್ರು ಅಚಾನಕ್ ಹೇಳಬೇಕು, ಇವರು ಯಾರ ನಮ್ಮ ಶಿವರಾಜು ನಮ್ಮ ಶೇಖರ್ ಅವರು ಹೇಳ್ತಾರ ಅಂತ ಒಂದು ಇದ್ದಿತ್ತು. ಆ ಸಂಗಪ್ಪ ಅಂದರೆ ಇಲ್ಲ ಏನಿರಲಿ ನೀರಿಗೆ ಒಂದು ವರ್ಷ ಬೇರೆ ಅಂತ. ಅದಕ್ಕೆ ನನಗೆ ಸಮಯ ಕೊಡ್ತೀನಿ. ಒಂದು ಮಾತು, ನಮ್ಮ ವಿಶ್ವದಲ್ಲಿ ಹಿಂದಿದಾಗ ಹೇಳ್ತೀನಿ ಕೊಡ್ತೀವಿ. विश्व में 195 देश है, 195. विश्व में कितने देश है? 195 देश है विश्व. तो दो शब्द ऐसे हैं, कौन सा भी देश में जाओ, कौन सा भी प्रदेश में जाओ, अमेरिका के जाओ, इटली में जाओ, जर्मनी में जाओ, कहीं जाओ, फ्रांस में जाओ, इंग्लैंड में जाओ, कहीं भी जाओ, आज कोई एक ही शब्द इस्तेमाल हो. हिंदुस्तान में वही एक शब्द इस्तेमाल है, वो शब्द है हेलो. हम फोन करते हैं तो ये टेलीफोन के देश का कॉल करे बोलो तो ग्राम बिल. तो अपने PSC से बात करते रहते, वो वायर लगा के उनको घर को जो है ना छुपा के गए थे, तो जो है ना वहाँ से चोरी छुपे उनसे अपने लवर से बात करते थे. दोनों मार के रहे हेलो, उसका नाम इसका उसका. तो उन्होंने उसको जो है ना बात में जो है ना बात करते हेलो 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 करके बोलते अपने लवर को. तो उसी प्रकार वही हेलो हेलो, हम फोन उठाते हेलो, फोन उठाते हेलो, एक बात बोलो. इसी प्रकार जो है ना हर जगह देखो तुम यही एक शब्द पैदा. दूसरा कोई बोलते हेलो 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 हेलो, इस तरह जो है ना हेलो शब्द जो है ना पैदा होता है. अब एक मैडम, ये मैंने बोलूँ मैडम के बारे में, एक बीजेपी के शर्मा साहब होते हैं, बहुत बड़े विद्वान हैं. तो उन्हें एक बार मैं व्हाट्सएप में देखा, ये मैडम शब्द इतना वर्स्ट है कि अगर सुने बोल तो कोई मैडम नहीं बोलते. मैं बोला ऐसा कौन सा शब्द मैं पढ़ा देखा. तो इंग्लैंड में वेश्याओं का ग्रुप होता है, सुनिए जरा, वेश्याओं का ग्रुप होता है. वो ग्रुप में जो है ना जो लीडर औरत रहती है उसको मैडम. वेश्याओं का जो ग्रुप होता है उसमें जो लीडर रहती है उसको मैडम कहते हैं.
मैं एक बात बोलूँ मैं ऐसे वो लोग जो बोले शर्मा साहब मैं वही बोलूँ मैं अपने तरफ से कुछ नहीं बोल रहा समझे नहीं मैडम बोलते तो आजकल हम किसी औरत को बच्चों को जो है ना अच्छे पढ़े लिखों को ये मम्मा ये ना ताई ना मुक्ति ಕಾಣುತ್ತೀನಿ ಮೇಡಮ್ ತಂದೆ ಅಂತೀನಿ ಸಹಜ ಅಂತ ನೀವು ನೋಡ್ಬೇಕಾದ್ರೆ ಇಲ್ಲಿ ಹೋಗ್ರಿ ಮೇಡಮ್ ಅಂತ ಹೆಂಗಂತೀನಿ ನೀವು ತಾಯಿ ಅಂತ ಹೆಂಗಂತೀನಿ ಅಕ್ಕ ಅಂತ ಹೆಂಗಂತೀನಿ ಮೇಡಮ್ ಮೇಡಮ್ ಅಂತ ಕರೀರಿ ಅದರ ನಮ್ಮದೇನದ ಮೇಡಮ್ ಇಷ್ಟು ವರ್ಸ್ಟ್ ಶಬ್ದದ ತಪ್ಪೇನದ ಯಾಕೆ ತಿಳಿದ್ರು ಇದಕ್ಕೇನದ ನಮ್ಮ ಭಾರತ ಭಾಷೆದ ತಾಯಿ ಅಕ್ಕ ತಂಗಿ ಏನಾರು ಕರೀರಿ ಪ್ರೇಮದಿಂದ ನಾವು ಹೇಳ್ತಾರ ಅಸಲಿಗೆ ಇದು ಒಂದು ನಾ ಹೇಳಿಲ್ಲ ಶರ್ಮಾ ಸಾಹೇಬ್ ಹೇಳ್ಯಾನ BJP ಭೋಟ್ ನೀಡಿಲ್ಲ ನಾವು ಆಗಾಗ ಏನದಲ್ಲ ಚಂದ ವಿಷಯಗಳು ಹೇಳ್ತಾನೆ ವಿಚಾರ ಅದಕ್ಕೆ ಮಮ್ಮಿ ಅಂದ್ರೆ ಶವಾರ ಐತ ಮಮ್ಮಿ ಅಂದ್ರೆ ಶವಾರ ಐತ ಯಾವ ಶವ ಈಜಿಪ್ಟ್ದಾಗಿರ್ತಾವ ಮಮ್ಮಿಗಳು ಹಂಗೆ ಶವಾರ ಐತ ಅದಕ್ಕೆ ನಾವು ದಯಮಾಡಿ ನಾವು ಒಂದು ಭಾರತೀಯ ಪದ್ಧತಿ ಪ್ರಕಾರ ನಾವು ನಡಿಬೇಕು ಒಳ್ಳೆ ಮಾತನಾಡಬೇಕು ಒಳ್ಳೆ ಮಾತಿರಬೇಕು ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ಇದು ಎಷ್ಟು ಚಂದ ಒಳ್ಳೆ ಶಬ್ದಗಳು ಹಾಂ ಹಿಂಗೆ ವಿಶ್ವದಾಗ ಎಷ್ಟು ಶಬ್ದಗಳು ಅಂದ್ರೆ ಭಾಳ ಚಾನ್ಸ್ ಹೋಗ್ಯಾವ ಯಾಕಂದ್ರೆ ಹಲವಾರ ಬಿಡ್ಲಿಕ್ಕೆ ಬರೋದು ಅಸಾಧ್ಯ ಓದ್ ನೀರು ಹಾಕಿದ್ರೆ ಬಿಡ್ತದ ಇರೋದು ಅಸಾಧ್ಯ ಅದಕ್ಕೆ ಏನದ ಈ ವಿಷಯ ಯಾಕಂದ್ರೆ ನನಗೆ ಹೇಳಬೇಕಂತ ಬಂತು ಮಣ್ಣು ನೋಡಿದಾಗ ಅಂದರೆ ಯಾಗಾರೆ ಕೆಳಗೆ ಎಲ್ಲರೂ ಇದ್ದೀರಿ ಇದನ್ನು ಸುಳ್ಳಿನ ಬಿಲ್ಕುಲ್ ಹಕ್ಕಿಕ್ಕತ್ತದ ಯಾವ ಮಾತು ಸುಳ್ಳಿನ ಮತ್ತು ಯಾರಿಂದ ಇವತ್ತು ನನಗೆ ಅವಕಾಶ ಕೊಟ್ಟಿನಿ ನಾ ಏನೋ ಬಂದ ಏನೋ ಹೇಳ್ದ ಅಚಾನಕ್ ಒಂದು ವಚನ ತಂದು ಏನು ಹೇಳಿದ್ರೆ ಯಾಕೋ ಮಾಡ್ದ ಅದಕ್ಕೆ ತಂದೆಲ್ಲರಿಗೆ ಭಾಳ ಧನ್ಯವಾದ. पण मेरे जब